ಆರಿಸಿಯೇ ಮಲಗಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ಏನಾಗುತ್ತೆ ಅನಾಹುತ ಅನ್ನೋದು ಗೊತ್ತಿದೆಯಾ? ಖಂಡಿತ ನಿಮ್ಮ ದಾಂಪತ್ಯ ಜೀವನದಲ್ಲೊಂದು ಅಪಶ್ರುತಿ. ಒಂದು ಕುಟುಂಬ ಅಂತ ಆಗಬೇಕು ಅಂದರೆ ಅಲ್ಲೊಂದು ದಂಪತಿಗಳಿದ್ರೇನೆ, ಗಂಡ ಹೆಂಡತಿ ಮಕ್ಕಳು, ಪ್ರೀತಿ ಪ್ರೇಮ ಅನುರಾಗ, ಹಿರಿಯರು ದೊಡ್ಡವರು ಚಿಕ್ಕವರು ಬಂಧುಗಳು ಆತ್ಮೀಯರು ಬರ್ತಿರ್ಬೇಕು, ಹೋಗ್ತಿರ್ಬೇಕು, ಬೆಳಿತಿರ್ಬೇಕು, ಅಭಿವೃದ್ಧಿ ಆಗ್ತಿರ್ಬೇಕು ಅನ್ನತಕ್ಕಂಥದ್ರೆ ಸಂಕೇತ. ಆ ದೀಪ ಹಾರಿಸಿದ ಮೇಲೆ ಕಣ್ಣಿಗೆ ನಿದ್ದೆ ಬರಬೇಕು. ದೀಪ ಇದ್ದರೆ ನಮಗೆಲ್ಲಿ ನಿದ್ದೆ ಬರುತ್ತೆ? ಇನ್ನೂ ಇಲ್ಲದ ಯೋಚನೆಗಳನ್ನು ಇಟ್ಕೊಂಡು ಅರ್ಧಂಬರ್ಧ ನಿದ್ದೆ, ನಾಳಿನ ಟೆನ್ಷನ್ ಇಟ್ಕೊತೇವೆ, ಬೆಳಿಗ್ಗೆ ಹೇಳೋದು ಲೇಟ್ ಮಾಡ್ಕೊತೇವೆ, ಕೆಲಸ ಕೆಡ್ತು, ಬಾಸ್ ಹತ್ರ ಉಗಿಸ್ಕೊತೇವೆ, ಪ್ರಮೋಷನ್ ಕೇಳ್ತು, ಇನ್ಕ್ರಿಮೆಂಟ್ ಕೇಳ್ತು, ಎಲ್ಲ ಕೇಳಲಿಕ್ಕೆ ಶುರುವಾಗುತ್ತೆ. ಆ ಗಡಿಬಿಡಿ ಲೇಟ್ ಆಯಿತು ಅಂತ ಮನೆ ವಾತಾವರಣ ಪ್ರಕ್ಷುಬ್ಧ ಮಾಡಿಬಿಡ್ತೆ. ಏನಮ್ಮ ಹೇಳಬಾರ್ದ, ಬೇಗ ಎಳಿಸ್ಬಾರ್ದ, ನೋಡಿ ಲೇಟ್ ಆಗಿಬಿಡ್ತು ನನಗೆ ಅಂತ ಗಡಿಬಿಡಿ ಮಾಡ್ಕೊಂಡು ಎಲ್ಲೋ ಒಂದು ಆಕ್ಸಿಡೆಂಟ್ ಮಾಡಿಕೊಂಡು ಇಂಜುರಿ ಮಾಡಿಕೊಂಡು ಎಡವಟ್ಟು ಮಾಡ್ಕೊಂಡು ಬರ್ತೀವಿ. ಮನೆ ಪ್ರಕ್ಷುಬ್ಧ ಅಂದರೆ ಕೆಟ್ಟು ಹೋಯಿತು ವಾತಾವರಣ, ಹುಳಿ ಹಿಂಡಿದಾಗ ಆಗಿಬಿಡುತ್ತೆ. ಅದರಿಂದ ರಾತ್ರಿ ಮಲಗುವಾಗ ದೀಪವನ್ನು, ಒಂದು ಪುಟ್ಟ ಹೂವನ್ನು ತಗೊಂಡು ಕೈಕಾಲು ತೊಳ್ಕೊಂಡು ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ನೆನಪಿಟ್ಕೊಳ್ಳಿ, ದೇವ್ರ ಮನೆ ಒಳಗಡೆ ಹೋಗೋ ಆಗಿಲ್ಲ, ಬಗ್ಗಿ ಹೊರಗಡೆಯಿಂದಲೇ ಆ ದೀಪವನ್ನು ಹೂವಿನಿಂದ ಈ ರೀತಿ ಆರಿಸಿ ನಂತರ ಬಂದು ಆ ಮನೆಯ ಗೃಹಿಣಿ ಮಲಗಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸದಾ ದೀಪ ಮನೆಯಲ್ಲಿ ಉರಿಯುತ್ತಾ ಇರಬಾರದು. ಇಲ್ಲದಿದ್ದರೆ ಅನಾಹುತ ಗ್ಯಾರಂಟಿ. ಜಾಗ್ರತೆ.